ಒಂದು ನ್ಯಾಯ ಕೊಡ್ಸಕ್ಕೋಸ್ಕರ ರಿಪಬ್ಲಿಕ್ ಬಾಂಗ್ಲಾ ನಿಂತ್ಕೊಳ್ಳುವಂತ ಕೆಲಸವನ್ನ ಮಾಡ್ತು. ಕಳೆದ 10 ದಿನಗಳಿಂದ ನಿರಂತರವಾಗಿ ಪ್ರಸಾರವನ್ನ ಮಾಡ್ತಾ ಬಂತು ಸುದ್ದಿ. ಪಕ್ಷಾತೀತವಾಗಿ ನಾಯಕರು ಬಂದು ಅಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ರು. ನಮ್ಮ ಪತ್ರಕರ್ತ ಸಂತುಪಾನ್ ಹೋಗಿ ಒಂದು ಕಡೆ ನಿಂತು ವರದಿಯನ್ನ ಮಾಡಬೇಕಾದ್ರೆ ಏಕಾಏಕಿ ಪೊಲೀಸರು ಬರ್ತಾರೆ. ಕಾರಣವಿಲ್ಲದೆ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. 3 ದಿನದ ಹಿಂದೆ ನಡೆದಂತ ಘಟನೆ ಇದು. ಜೈಲಲ್ಲಿ ಇಟ್ಟಿದ್ರು. ಇವತ್ತು ಏಕಾಏಕಿ 10 ಗಂಟೆ ಸುಮಾರಿಗೆ ನಮ್ಮ ಪತ್ರಕರ್ತನನ್ನ ಕರ್ಕೊಂಡು ಹೋಗ್ತಾರೆ ಜೈಲಿಂದ. ಪ್ರೈವೇಟ್ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಯಾವುದೋ ಒಂದು ಬೋಟ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು ಕ್ರಿಕೆಟ್ ಆಡೋ ಹೆಲ್ಮೆಟ್ ಹಾಕೊಂಡ್ ಬಂದವ್ರೆ. ನಮ್ಮ ಪತ್ರಕರ್ತ ಏನಾಗ್ತದೆ ಅಂತ ಹೇಳಿ ಮಾತಾಡಕ್ ಬಂದಾಗ ಬಾಯಿ ಮುಚ್ತಾರೆ. ಅವರು ಮುಖವನ್ನ ಮುಚ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಹೇಗ್ ನೋಡ್ತೀರಿ ರಾಮಕೃಷ್ಣ ಉಪಾಧ್ಯಾಯ ಸರ್? ಸರ್, ಇದು ದೌರ್ಜನ್ಯದ ಪರಮಾವಧಿ. ಸಂದೇಶ್ ಖಾಲಿಲಿ ಏನ್ ನಡೀತಾ ಇದೆ ಅನ್ನೋದು ಇಡೀ ದೇಶಕ್ಕೆ ಈಗ ಆಚೆ ಬರ್ತಾ ಇದೆ. ಬಹುಶಃ ಇದು ಸುಮಾರು ವರ್ಷದಿಂದ ನಡ್ಕೊಂಡ್ ಬಂದಿರತಕ್ಕಂತಹ ಒಂದು ದೌರ್ಜನ್ಯ ಈಗ ಎಲೆಕ್ಷನ್ ಟೈಮಿಗೆ ಈಗ ಆಚೆ ಬರ್ತಾ ಇದೆ. ಬಹುಶಃ ಅಲ್ಲಿ TMC ಲೀಡರ್ಸ್ ಏನಿದ್ದಾರೆ ಅವರು ಅಲ್ಲಿಯ ಮಹಿಳೆಯರ ಮೇಲೆ ಮಾಡಿದಿರತಕ್ಕಂಥ ದೌರ್ಜನ್ಯಗಳು ನಾವು ಸ್ವಲ್ಪ ಕೇಳಿದೀವಿ ಅಷ್ಟೇನೆ. ಇದನ್ನ ಬಹುಶಃ ಪೂರ್ತಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ಮಮತಾ ಬ್ಯಾನರ್ಜಿ ಸರ್ಕಾರ ಕೊಲ್ಯಾಪ್ಸ್ ಆಗುತ್ತೆ, ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗುತ್ತೆ. ಇದನ್ನ ಆಚರಿಸಿದಂತ ರಿಪಬ್ಲಿಕ್ ಟಿವಿಗೆ ನನ್ನ ಧನ್ಯವಾದಗಳು. ಜರ್ನಲಿಸ್ಟ್ಗಳು ಮಾಡಬೇಕಾದಂತ ಕೆಲಸ ಇದು. ಸೊ ನಿಮ್ಮ ಉಪಾಧ್ಯಾಯ ಸರ್, ಎಲ್ಲಿ ತಪ್ಪಿರುತ್ತೋ ಅಲ್ಲಿ ಹೋಗಿ ನಿಂತ್ಕೊಂಡು ಪ್ರಶ್ನೆ ಮಾಡೋದು ನಮ್ಮ ಕರ್ತವ್ಯ. ಎಲ್ಲಿ ಅನ್ಯಾಯ ಆಗ್ತಾ ಇರುತ್ತೆ, ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ನಮ್ಮ ಕರ್ತವ್ಯ. ಪತ್ರಕರ್ತರಿಗೆ ಆದಂತ ಒಂದು ಎಥಿಕ್ಸ್ ಇರುತ್ತೆ. ಆ ಎಥಿಕ್ ಅನ್ನ ಇಟ್ಕೊಂಡು ನಮ್ಮ ವರದಿಗಾರಲ್ಲಿ ರಿಪೋರ್ಟ್ ಮಾಡ್ತಾ ಇದ್ರು. Absolutely, and I salute him, and what he has done is absolutely great. But ಈಗ ಅವರನ್ನ ಪೊಲೀಸ್ನವರು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅವರಿಗೆ ಏನು ಎಲ್ಲಿಟ್ಟಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ನಥಿಂಗ್, ಐ ಹೋಪ್ ನಥಿಂಗ್ ಹ್ಯಾಪನ್ಸ್ ಟು ಹಿಮ್. ಇದು ಇಡೀ ದೇಶದ ಏನೇ ಒಂದು ಸಂಸ್ಥೆಗಳಿದ್ದಾವೆ ಅವರ ಕರ್ತವ್ಯ ಇಂಥ ಜರ್ನಲಿಸ್ಟ್ನ ಕಾಪಾಡ್ತಕ್ಕಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿಗಳು ಬೇಕಾದಷ್ಟು ಬಂದಿದೆ, ಇಡೀ ದೇಶದ ಬಂದಿದೆ. ಎಮರ್ಜೆನ್ಸಿಯಲ್ಲಿ ನೋಡಿದ್ದೀವಿ. ಎಮರ್ಜೆನ್ಸಿ ಟೈಮಲ್ಲಿ ನಾನು ಡೆಕ್ಕನ್ ಹೆರಾಲ್ಡ್ನಲ್ಲಿ ಒಬ್ಬ ರಿಪೋರ್ಟರ್ ಆಗಿದ್ದೆ. ಎಮರ್ಜೆನ್ಸಿ ಟೈಮಲ್ಲಿ ಏನಾಯ್ತು ಅಂತ ನಾನು ನೋಡಿದ್ವಿ ಎಲ್ಲ. ಹಾಗಾಗಿ ಜರ್ನಲಿಸ್ಟ್ಗಳು ಅವ್ರ ಕೆಲಸ ಮಾಡ್ತಾರೆ, ಅವ್ರ ಕೆಲಸ ಮಾಡೋದಕ್ಕೆ ಬಿಡಬೇಕು. ಅವ್ರಿಗೆ ಏನಾದ್ರು ತೊಂದರೆಗಳಾದ್ರೆ ಇಡೀ ಒಂದು ಸೊಸೈಟಿ ಅವ್ರ ಹಿಂದೆ ನಿಂತ್ಕೋಬೇಕು. ಇಲ್ಲದೇ ಇದ್ರೆ ಈ ಡೆಮೋಕ್ರಸಿ ಉಳಿಯಲ್ಲ. ಡೆಮೋಕ್ರಸಿ ಉಳಿಸೋದು ಪ್ರತಿಯೊಬ್ಬರ ಕೆಲಸ, ಪ್ರತಿಯೊಬ್ಬ ನಾಗರಿಕರ. ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಯಾಕೆ ಕರೆದ್ರು ಸರ್ ಮಾಧ್ಯಮವನ್ನ? ಖಂಡಿತ ಇಲ್ಲದಿದ್ರೆ ಆ 3 ಮಾಧ್ಯಮಗಳು ಏನ್ ಹೇಳ್ತೀವಿ ಅದೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ಡ್. ಮಾಧ್ಯಮ ಒಂದೇ ಸಪರೇಟು, ಅದನ್ನ 4ನೇ ಅಂಗ ಅಂತ it's a very historic moment when it was recognized as the 4th leg. So I don't want to get into the details of that. ಇದು ಟೋಟಲಿ ಡಿಫ್ರೆಂಟ್. ಆ 3 ಅಂಗಗಳು ಹೇಗೆ ಒಂದಕ್ಕೊಂದು ಸಪೋರ್ಟ್ ಮಾಡಿಕೊಂಡು ಒಂದಕ್ಕೊಂದು ಶಾಮೀಲಾಗಿದ್ದಾವೆ ಅನ್ನೋದನ್ನ ನಾವು ನೋಡಿದ್ದೀವಿ. ಇದು ಒಂದೇ ಡಿಫ್ರೆಂಟ್ ಆಗಿರ್ತಕ್ಕಂಥ ಅಂಗ. ಇದನ್ನ ಸಾರ್ವಜನಿಕರು ಕಾಪಾಡ್ಕೊಂಡು ಬರಬೇಕು, ಯಾಕಂದ್ರೆ ಈ ದೇಶದಲ್ಲಿ ಡೆಮೋಕ್ರಸಿ ಉಳಿಬೇಕಾದ್ರೆ. ಸೊ ರಿಪಬ್ಲಿಕ್ ಏನ್ ಮಾಡ್ತಾ ಇದೆ ಅದನ್ನ ಇಡೀ ದೇಶ ಸಪೋರ್ಟ್ ಮಾಡುತ್ತೆ. ನಮ್ಮ ಕರೆಸ್ಪಾಂಡೆಂಟ್ಗೆ ಏನಾಗಿದೆ ಅದನ್ನ ಇಮಿಡಿಯೇಟ್ಲಿ somebody should go and ensure that the safety is most important, sir, most important. ವೆಸ್ಟ್ ಬೆಂಗಾಲ್ ನಲ್ಲಿ ಯಾರಾದ್ರೂ ಒಬ್ಬ ಪಬ್ಲಿಕ್ ಸ್ಪಿರಿಟೆಡ್ ಲಾಯರ್ ಇದ್ರೆ he should approach the ಹೈಕೋರ್ಟಿನ ಚೀಫ್ ಜಸ್ಟಿಸ್ ಹತ್ರ ಹೋಗಿ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಹತ್ರ ಹೋಗ್ಬಿಟ್ಟು ಅವ್ರು ಕೇಳಬೇಕು ಈ ತರ ಆಗಿದೆ ಅಂತ ಹೇಳಿ. ಮಿಡ್ ನೈಟ್ ಅದು ಸಿಟ್ಟಿಂಗ್ ಆದ್ರೂ ಸರಿ, ದೇ ಹ್ಯಾವ್ ಟು ರೆಸ್ಕ್ಯೂ ಹಿಮ್. ಪೊಲೀಸ್ನವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಬೆಳಗಾಗೋದ್ರಲ್ಲಿ ಏನಾಗುತ್ತೆ ಅವ್ರ ಪರಿಸ್ಥಿತಿ ಗೊತ್ತಿಲ್ಲ. ಹಾಗಾಗಿ ಇದು ರೆಸ್ಪಾನ್ಸಿಬಿಲಿಟಿ ಆಫ್ ದಿ ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್, ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಪೀಪಲ್ ಆಫ್ ವೆಸ್ಟ್ ಬೆಂಗಾಲ್ ಟು ಎನ್ಶೋರ್ ದ ಸೇಫ್ಟಿ ಆಫ್ ದಿಸ್ ಜರ್ನಲಿಸ್ಟ್. ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ.
ನಾವು ಅವ್ರು ತಪ್ಪು ಮಾಡಿದ್ರೆ, ಯಾವ ತಪ್ಪು ರಿಪೋರ್ಟಿಂಗ್ ಮಾಡಿದ್ರೆ ಆಕ್ಷನ್ ತಗೊಳ್ಳೋದಕ್ಕೆ ಯಾರದೇ ಅಬ್ಜೆಕ್ಷನ್ ಇಲ್ಲ. ಹೌದು. ಆದ್ರೆ ಒಬ್ಬ ಇನ್ನೋಸೆಂಟ್ ರಿಪೋರ್ಟರು ಒಂದು ಸತ್ಯವನ್ನ ಹೊರಗೆ ತರ್ತಾ ಇರುವಾಗ ಅವ್ರ ಬಗ್ಗೆ ನೀವು ಅವರನ್ನ ಟಾರ್ಚರ್ ಮಾಡ್ತಕ್ಕಂಥದ್ದು, ಅವರ ಜೀವಕ್ಕೆ ಅಪಾಯ ತರ್ತಕ್ಕಂಥದ್ದು, ಇದು ಯಾವ್ದು ಡೆಮಾಕ್ರಸಿನಲ್ಲಿ, ಯಾವ ಡೆಮಾಕ್ರಸಿನಲ್ಲಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂಡಿಯನ್ ಡೆಮಾಕ್ರಸಿ ಇಸ್ ರಿಯಲಿ ಸ್ಟ್ರಾಂಗ್. ವಿ ಕೆನಾಟ್ ಅಲೋ ದಿಸ್ ಟು ಹ್ಯಾಪನ್. ಓಕೆ ಉಪಾಧ್ಯಾಯ ಸರ್, ಥ್ಯಾಂಕ್ ಯು ನಮ್ಮೊಂದಿಗೆ ಮಾತಾಡಿದ್ದಕ್ಕೆ.